ಮನೆಯ ಮುಂದೆ ರಸ್ತೆ ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ಗಲಾಟೆ ನಡೆದು ಒಂದು ಗುಂಪಿನ ಜನರಿಗೆ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗದೇನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಮಧ್ಯಾಹ್ನ ನಡೆದಿದೆ. ಚಿಂತಾಮಣಿ ತಾಲೂಕು ಪೆರ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗದೇನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಆಂಜನಪ್ಪ ಮತ್ತು ಇದೇ ಗ್ರಾಮದ ಮೂರ್ತಿ ಎಂಬುವರು ಎರಡು ಕುಟುಂಬಗಳ ಮಧ್ಯೆ ಮನೆ ಮುಂದೆ ದಾರಿ ಬಿಡುವ ವಿಚಾರವಾಗಿ ಗಲಾಟೆ ನಡೆದಿದೆ. ಆಂಜನಪ್ಪರವರ ಪಿತ್ರಾರ್ಜಿತವಾಗಿರುವ ತಾಯಿ ಕದಿರಮ್ಮರವರ ಹೆಸರಿನಲ್ಲಿ ಖಾತೆ ಇರುವ ಸ್ವಂತ ಜಮೀನಿನ ಮನೆ ಮುಂಭಾಗದಲ್ಲಿ ಮೂರ್ತಿ ಕುಟುಂಬದವರು ಕಾಂಪೌಂಡ್ ಗೋಡೆಯನ್ನು ಹಾಕಲು ರಸ್ತೆಯನ್ನು ತೆಗೆದು ಹಾಳು ಮಾಡಿ ಆಂಜನಪ್ಪ ಕುಟುಂಬದವರು ದಾರಿಯಲ್ಲಿ ಓಡಾಡದಂತೆ ಅಡ್ಡಿಪಡಿಸಲು ಮುಂದಾಗಿದ್ದಾರೆ. ಈ ವಿಚಾರವಾಗಿ ಎರಡು ಕಡೆಯವರಿಗೆ ಗ್ರಾಮದ ಹಿರಿಯರು ದಾರಿಗೆ ಅಡ್ಡಿಪಡಿಸದಂತೆ ರಾಜಿ ಸಂಧಾನ ಮಾಡಿರುತ್ತಾರೆ. ಆದರೂ ಸುಮ್ಮನಿರದ ಮೂರ್ತಿ ಕುಟುಂಬದವರು ಶಿವರಾಜ್, ನಾರಾಯಣಮ್ಮ ಮತ್ತು ನರಸಿಂಹಪ್ಪರವರ ಮೊದಲನೇ ಹೆಂಡತಿ ಮಕ್ಕಳಾದ ನಾಯಂದ್ರಹಳ್ಳಿ ಕಾಲೋನಿಯಲ್ಲಿ ವಾಸವಾಗಿರುವ ಆನಂದ್ ಎಂಬುವವರು ಶುಕ್ರವಾರ 7:30 ಸಮಯದಲ್ಲಿ ಅಕ್ರಮವಾಗಿ ಆಂಜಪ್ಪರವರ ಮನೆಯ ಮುಂದೆ ಹೋರಾಡದಂತೆ ಗುಂಡಿಗಳನ್ನು ಅಗೆದು ಮನೆಯ ನೀರಿನ ಸಂಪು, ಕರೆಂಟ್ ಪೋಲನ್ನು ಕಿತ್ತು ಹಾಕಿ ದೌರ್ಜನ್ಯ ಎಸಗಿದ್ದಾರೆ. ಈ ಬಗ್ಗೆ ಆಂಜಪ್ಪ ಅವರು ತಾಯಿ ಕದಿರಮ್ಮ ಪ್ರಶ್ನೆ ಮಾಡಿದಾಗ ಮೂರ್ತಿ ಕುಟುಂಬದವರು ಏಕಾಏಕಿ ಗುಂಪು ಕಟ್ಟಿಕೊಂಡು ಅವಾಚ್ಯ ಶಬ್ದಗಳಿಂದ ಬೈದು ನಮ್ಮ ತಾಯಿ 70 ವರ್ಷದ ಕದಿರಮ್ಮರವರನ್ನು ದೊಣ್ಣೆಯಿಂದ ಹೊಡೆದು ಮಚ್ಚು ತೋರಿಸಿ ಪ್ರಾಣ ಬೆದರಿಕೆ ಹಾಕಿರುವುದಲ್ಲದೆ ನಮ್ಮ ತಾಯಿ ಮೇಲೆ ಹಲ್ಲೆ ಮಾಡಿರುವ ಬಗ್ಗೆ ಪ್ರಶ್ನೆ ಮಾಡಿದಾಗ ಏಕಾಏಕಿ ಬಂದು ಮೂರ್ತಿ ಕುಟುಂಬದವರು ದೌರ್ಜನ್ಯದಿಂದ ನಮ್ಮ ಮನೆಯ ಮುಂದೆ ನಿಲ್ಲಿಸಿದ್ದ ಟಾಟಾ ಎಸ್ ವಾಹನದ ಗಾಜುಗಳನ್ನು ಪುಡಿ ಮಾಡಿ ಧ್ವಂಸಗೊಳಿಸಿ ನಮ್ಮನ್ನು ಮನಬಂದಂತೆ ಥಳಿಸಿ ಗಾಯಗೊಳಿಸಿದ್ದು, ನಮ್ಮ ಮನೆ ಮುಂದೆ ದಾರಿಗೆ ಅಡ್ಡಿಪಡಿಸಿ ನಮ್ಮ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿರುವ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ನಮಗೆ ರಕ್ಷಣೆ ನೀಡುವಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಇನ್ನು ಎರಡು ಕುಟುಂಬಗಳ ಮಧ್ಯೆ ನಡೆದ ಗಲಾಟೆಯಲ್ಲಿ ಗಾಯಗೊಂಡಿರುವ ಅಂಜನಪ್ಪ, ಇವರ ಪತ್ನಿ ಸುನಂದಮ್ಮ, ಕಳಾವತಮ್ಮ, ದ್ಯಾವಮ್ಮ, ನಾರಾಯಣಸ್ವಾಮಿ ಎಂಬುವರು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಮ್ಮ ಗಾಡಿಯನ್ನು ಹೊಡೆದಿರ್ತಾರೆ, ಮತ್ತು ನಮ್ಮ ಮನೆ ಮುಂದೆ ಕಾಂಪೌಂಡ್ ಹಾಕೋಕ್ಕೆ ಬಂದಿರ್ತಾರೆ. ಮತ್ತು ಪೊಲೀಸರು ಬಂದು ಪೊಲೀಸರ ಸಮೇತ ಈ ಫೋಟೋಲ್ಲಿ ಇದ್ದಾರೆ. CC ಕ್ಯಾಮ್ರಲ್ಲಿ ಎಲ್ಲ ಫೀಡ್ ಆಗಿದೆ. ಮತ್ತು ಅವ್ರು ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅಂದರೆ, ಇದು ಪೈಪ್ ಸರ್ಕಾರದಿಂದ ಹಾಕಿರೋವಂಥದ್ದು ಮೋದಿಗಳು, ಇದು ಕೂಡ ತೆಗೆದು ಬಿಸಾಕಿರ್ತಾರೆ. ಕರೆಂಟ್ ಪೋಲ್ ಹಾಕಿರೋದು, ಗ್ರೌಂಡಿಂಗ್ ಹಾಕಿರೋದು ಅದು ಕೂಡ ಕಿತ್ತಾಕಿರ್ತಾರೆ. ಮತ್ತು ನನ್ನ ಗಾಡಿ ಹೊಡೆದಾಕಿರೋದು ನಾನು ಎಲ್ಲ CD ಮಾಡಿ ಮಡಗಿದ್ದೀನಿ. ಪೊಲೀಸರು ಎಲ್ಲ ತಾವು ನೋಡ್ಬೋದು. ನೋಡಿಬಿಟ್ಟು ಯಾರ್ದು ನ್ಯಾಯ ಇದು ಅವ್ರ ಪರವಾಗಿ ನೀವು ನ್ಯಾಯ ಕೊಡಿಸ್ಬೇಕಾಗಿ ನಾನು ಮನವಿ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಮನೆ ಡಾಕ್ಯುಮೆಂಟು ನಾನು ಕೊಡ್ತಾಯಿದ್ದೀನಿ, ಕೊಡಿ ಸಿಕ್ಕಿದ್ದು. ಮತ್ತು ದಯವಿಟ್ಟು ನ್ಯಾಯ ಕೊಡಿಸ್ಬೇಕಾಗಿ ಪೊಲೀಸಲ್ಲಿ ವಿನಂತಿ ಮಾಡ್ತೀವಿ ಸರ್. ಸರ್ಕಾರದಿಂದ ಕೊಟ್ಟಿರೋ ಸರ್ವೆ ನಂಬರ್ ಸರ್. ನಾವು ಇಷ್ಟು ಡಾಕ್ಯುಮೆಂಟು ಕೊಟ್ಟಿದ್ದೀರಿ ಸರ್. ನಾವು ಅವ್ರು ಏಕಾಏಕಿ ಅವ್ರ ಹತ್ರ ಡಾಕ್ಯುಮೆಂಟ್ ಏನಿಲ್ಲ, ಆದರೂ ನಮ್ಮ ಮೇಲೆ ಹಲ್ಲೆ ಮಾಡಿ ಗುಂಪು ಕಟ್ಟಿಕೊಂಡು ನಮ್ಮನ್ನು ಹೊಡೆದು ನಮಗೂ ತುಂಬ ನಷ್ಟ ಮಾಡಿರ್ತಾರೆ. ನನ್ನ ಗಾಡಿ ಹೊಡೆದಾಕಿರ್ತಾರೆ ಮತ್ತು ನನ್ನ ಪ್ರಾಣ ಬೆದರಿಕೆ ಹಾಕಿರ್ತಾರೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ಪೊಲೀಸರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಸರ್. అయ్యో అయ్యో అనుకున్నట్టు వచ్చింది తినేది ఎవరు తొందింది? వాళ్ళు ఆనంద్ గారు ఆడిపడిపోతే అన్ని వెళ్ళేసే కల మెల్లిగా లేదు. అదే ఎవరు ఎవరు కొట్టిన? చంద్రమ్మ వచ్చింది. చంద్రమ్మ వచ్చేసిన ಅಂತ అన్నారు. నాకు మీరు కొట్టుకుంటే పేర్లు పట్టింది. అదే ఆనంద్ గారిన ఇవన్నీ వచ్చి వాళ్ళు చనిపోతాయి. ఆయన వచ్చి ఆయన చనిపోతాయి. ఆయన అయితే దేశం ఉంటావా ఆడే ఇల్లు పారేది దేశం ఉంటావా ఆయన నడుము ఎట్లకి మీ ఎత్తకి కాయ తగ్గింది చేకీరా ఎట్లేసింది.